ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರಕ್ಕೆ ಭಕ್ತರು ಸಿಡಿದೆದ್ದು ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಕ್ರಮ ಜರುಗಿಸುವಂತೆ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಕಾರವಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಸೇರಿದ ಧರ್ಮಸ್ಥಳದ ಭಕ್ತರು ವೀರೇಂದ್ರ ಹೆಗ್ಗಡೆ ಅವರನ್ನು ಗುರಿಯಾಗಿಸಿಕೊಂಡು ತೇಜೋವಧೆ ಮಾಡುತ್ತಿರುವವರ ವಿರುದ್ಧ ಕಿಡಿಕಾರಿದರು. ಯೂಟ್ಯೂಬ್ ಹಾಗೂ ಇನ್ನಿತರೆ ಜಾಲತಾಣದಲ್ಲಿ ಭಕ್ತರ ಭಾವನೆ ಕೆದಕುವ ಪ್ರಯತ್ನ ನಡೆದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಪಪ್ರಚಾರದಲ್ಲಿ ತೊಡಗಿರುವ ವ್ಯಕ್ತಿಗಳನ್ನು ಗುರುತಿಸಿ ಅವರ ಬಗ್ಗೆ ತನಿಖೆ ನಡೆಸಬೇಕು. ಜನರ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗದ ರೀತಿ ನೋಡಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ಧರ್ಮಸ್ಥಳದ ವಿರುದ್ಧ ಬಂದ ದೂರಿಗೆ ಎಸ್ಐಟಿ ಸ್ಪಂದಿಸಿದೆ. ಆದರೆ ಕಳಂಕ ತರಲು ಪ್ರಯತ್ನ ಮಾಡಿದವರಿಗೆ ಹಿನ್ನಡೆಯಾಗಿದ್ದು ಇದು ಕ್ಷೇತ್ರದ ಶಕ್ತಿ ಎಂದು ಬಣ್ಣಿಸಿದರು. ಮಾಜಿ ಶಾಸಕ ಗಂಗಾಧರ ಭಟ್, ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ, ಜನಪರ ಹೋರಾಟ ವೇದಿಕೆಯ ಸಂಸ್ಥಾಪನಾ ಅಧ್ಯಕ್ಷ ಪ್ರೊಫೆಸರ್ ಎಂಜಿ ಭಟ್, ಉಪೇಂದ್ರ ಪೈ, ಪ್ರಮುಖರಾದ ರಾಜು ಮಾಸ್ತಿಯಳ್ಳ, ಭಾಸ್ಕರ್ ನಾರ್ವೇಕರ್, ಹನುಮಂತ ಗೌಡ ಬೆಳಂಬಾರ್ ಇತರರು ಜಿಲ್ಲಾಧಿಕಾರಿ ಕಚೇರಿ ಎದುರು ಕಾಣಿಸಿಕೊಂಡರು. ಜನರ ಮನವಿ ಸ್ವೀಕರಿಸಿದ ಅಪರ ಜಿಲ್ಲಾಧಿಕಾರಿ ಆ ಮನವಿಯನ್ನ ಸರ್ಕಾರಕ್ಕೆ ರವಾನಿಸುವುದಾಗಿ ಹೇಳಿದ್ದಾರೆ. ಗಿರೀಶ್ ಮಟ್ಟನ್ ಅವರು ಯಾರ್ರಿ? ವಿಧಾನಸಭೆಯಲ್ಲಿ ಬಾಂಬ್ ಇಟ್ಟ, ವಿಧಾನಸಭೆಯಲ್ಲಿ ಪೌಧದಲ್ಲಿ ಅಂತ ಕ್ರಿಮಿನಲ್ ಅವನು. ಇಂಥವರೆಲ್ಲ ಸೇರ್ಕೊಂಡು ಒಂದು ಗ್ಯಾಂಗ್ ಮಾಡ್ಕೊಂಡು ದುಡ್ಡು ಮಾಡೋದು ದಂಧೆ ಮಾಡ್ತಾ ಇದ್ದಾರೆ. ನಮ್ಮ ಧರ್ಮ ದ್ರೋಹದ ಕೆಲಸ ಮಾಡ್ತಾ ಇದ್ದಾರೆ. ಇವರನ್ನ ಕ್ಷಮಿಸುವ ಪ್ರಶ್ನೆನೂ ಇಲ್ಲ. ಇವರು ಮುಂದಿನ ದಿವಸದಲ್ಲಿ ಕಾನೂನು ಪ್ರಕಾರ ಅವರನ್ನು ಒದ್ದು ಒಳಗಾಕಿ ಅವ್ರಿಗೆ ಶಿಕ್ಷೆ ಕೊಡದೇ ಇದ್ರೆ ಜನರಿಗೆ ಶಿಕ್ಷೆ ಕೊಡ್ತಾರೆ ಸ್ವಾಮಿ. ಯಾಕಂದ್ರೆ ಜನರು ತಿರುಗಿ ಬಿದ್ರೆ ನಿಮ್ಮ ಹತ್ರ ಯಾರ ಹತ್ರ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತುವರೆಗೂ ಶಾಂತವಾಗಿದ್ದಾರೆ ಅಂತಂದ್ರೆ ನೀವು ಅವರನ್ನ ಅಪ್ರಿಶಿಯೇಟ್ ಮಾಡಬೇಕು, ನಮ್ಮ ಹಿಂದೂಗಳನ್ನ. ಹಾಗಾಗಿ ಇದು ಕೇವಲ ಧರ್ಮದ ಪ್ರಶ್ನೆ ಒಂದೇ ಅಲ್ಲ, ನಮ್ಮ ಸಮಾಜ ಸ್ವಾಸ್ಥ್ಯದ ಪ್ರಶ್ನೆ ಕೂಡ ಆಗಿದೆ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ಎಲ್ಲ ಅವರ ಕ್ರಿಮಿನಲ್ ಆಕ್ಟಿವಿಟೀಸ್, ಅವ್ರ ಯೂಟ್ಯೂಬ್ ಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಅವರೆಲ್ಲ ಕ್ರಿಮಿನಲ್ ಆಕ್ಟಿವಿಟೀಸು ನಮ್ಮ ಧರ್ಮದ್ರೋಹದ ಕೆಲಸದ ವಿರುದ್ಧ, ನಮ್ಮ ಕ್ಷೇತ್ರದ ವಿರುದ್ಧ ಮಾಡ್ತಿರುವಂತಹ ಯಾಪಾದನೆಗಳು ಎಲ್ಲ ಮತ್ತು ಅವ್ರಿಗೆ ಅಕ್ರಮವಾಗಿ ಗಳಿಸಿದಂತಹ ಹಣ, ಇದೆಲ್ಲದರ ವಿರುದ್ಧ ನೀವು ತನಿಖೆ ಮಾಡಬೇಕು. ತಕ್ಷಣ ಅವರಿಗೆ ಗಲ್ಲಿ ಶಿಕ್ಷೆನೇ ಕೊಡಬೇಕು. ನಾವು ಆಗ್ರಹ ಮಾಡೋದು ಇಂಥವ್ರು ಮುಂದೆ ಇರಬಾರ್ದು ಮತ್ತು ಮುಂದೆ ಹುಟ್ಕೊಳ್ಳಬಾರ್ದು. ಆದ್ರೆ ಒಂದು ನಾವು ವಿಚಾರ ಮಾಡಬೇಕಾದದ್ದು, ಇವತ್ತು ಪೂಜ್ಯರಾದ ವೀರೇಂದ್ರ ಹೆಗ್ಗಡೆ ಅವರು ಅದೆಷ್ಟೋ ಕಾಲದಿಂದ ಧರ್ಮ ರಕ್ಷಣೆ ಮಾಡಿ ಧರ್ಮಾಧಿಕಾರಿಯಾಗಿ ಅದೆಷ್ಟೋ ನಮ್ಮಂತವರು ಈ ಭಾಗದಲ್ಲಿ ಅಥವಾ ಇಡೀ ಕರ್ನಾಟಕದಿಂದ ಅಲ್ಲಿ ಹೋಗಿ ನ್ಯಾಯಕ್ಕಾಗಿ ಧರ್ಮಸ್ಥಳ ಹೇಗಿದೆ ಇತ್ತು ಅಂದ್ರೆ ಎಲ್ಲೇ ಇಲ್ಲೊಂದು ಒಂದ್ ಕಡೆ ಏನಾದ್ರೂ ಒಂದು ವ್ಯಾಜ್ಯ ಆದ್ರೆ ತುದಿಗೆ ಧರ್ಮಸ್ಥಳ ದೇವರನ್ನ ಹಾಕಿದ ಕೂಡ ಅವನ ಮನುಷ್ಯನ ಮೇಲೆ ನಂಬಿಕೆ ಬರ್ತಿತ್ತು, ಅವನ್ ಸುಳ್ಳು ಹೇಳಲಿಲ್ಲ ಅಂತ ಒಂದು ನಂಬಿಕೆ ಶ್ರದ್ಧಾ ಕೇಂದ್ರ ನಮ್ಮೆಲ್ಲರಿಗೂ ಧರ್ಮಸ್ಥಳ. ಬಹುಶಃ ಧರ್ಮಸ್ಥಳ ಮಂಜುನಾಥೇಶ್ವರ ನಮ್ ಯಾರ್ದು ಕುಲದೇವರಲ್ಲ, ಆದ್ರೆ ನಮ್ಮಲ್ಲಿ ಪರಿಪಾಠ ಇಲ್ಲಿ ಸೋಮವಾರ ನಾವು ಮಾಡ್ತೀವಿ. ನಾವು ಸಾಕಷ್ಟು ಇಲ್ಲಿ ವೆಂಕಟೇಶ್ವರ ಕುಲದೇವರಿದೆ ಮತ್ತು ಬೇರೆ ಬೇರೆ ಕುಲದೇವರಿದೆ. ಆದ್ರೆ ಸೋಮವಾರ ಯಾಕೆ ಮಾಡ್ತೀವಿ ಅಂದ್ರೆ ಧರ್ಮಸ್ಥಳದ ಮಂಜುನಾಥೇಶ್ವರನ ಮೇಲೆ ಅಷ್ಟೊಂದು ನಂಬಿಕೆ ನಮ್ಗೆಲ್ಲರಿಗೂ. ಈ ನಂಬಿಕೆ ಶ್ರದ್ಧಾ ಕೇಂದ್ರವನ್ನ ಯಾರೋ ಏನೋ ಹೇಳ್ತಾರಂತ ಏಕಾಏಕಿ ಅದ್ರ ಬಗ್ಗೆ ಆರೋಪಗಳು ಮಾಡ್ತಾ ಇದಾರಲ್ಲ, ಅದು ಯಾವ ರೀತಿ ನೋವಾಗಿದೆ ನಮ್ಮೆಲ್ಲರಿಗೂ ಅನ್ನೋದು ಒಂಥರ ದಿಗ್ಭ್ರಮೆ ಆಗಿಬಿಟ್ಟಿದೆ ನಮ್ಮೆಲ್ಲರಿಗೂ. ಪೂಜ್ಯರಾದ ವೀರೇಂದ್ರ ಹೆಗ್ಗಡೆ ಅವರು ಈಗಾಗಲೇ ಹೇಳಿದ್ದಾರೆ ತನಿಖೆ ಎಲ್ಲಾ ರೀತಿಯಿಂದ ಮಾಡಿ ಅಂತ. ತನಿಖೆಗೆ ಯಾರು ಅದಕ್ಕೆ ಅಡ್ಡ ಬರಲಿಲ್ಲ, ಅಡ್ಡ ಹಾಕಿಲ್ಲ, ಏನೂ ಮಾಡಿಲ್ಲ. ತನಿಖೆ ಕರೆಕ್ಟ್ ಆಗಿ ಮಾಡಿ ಅಂತ ಹೇಳಿದ್ದಾರೆ. ಮತ್ತೆ ಇವತ್ತಿನ ತನಿಖೆ ಹೇಗಿದೆ ಗೊತ್ತೇನು? ಎಲ್ಲದೂ ವಿಡಿಯೋ ರೆಕಾರ್ಡಿಂಗ್ ಆಗ್ತದೆ, ಎಲ್ಲದರಲ್ಲೂ ಸಿಸಿಟಿವಿ ಸರ್ವಿಲೆನ್ಸ್ ಇರ್ತದೆ. FSL ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಇಷ್ಟು ಒಳ್ಳೆ ತನಿಖೆ ಮಾಡ್ತದೆ ಅಂದ್ರೆ ಏನೋ ಒಂದು ವಸ್ತು ಸಿಕ್ಕರು ಅದು ಎಷ್ಟು ವರ್ಷ ಹಳೆಯದು ಏನು ಎಲ್ಲದು, ಅದರಲ್ಲೂ ಬೋನ್ ಎಲ್ಲ ಸಿಕ್ಬಿಟ್ರೆ ಅದ್ರ ಏಜ್ ಎಷ್ಟು, ಮೇಲೋ ಫಿಮೇಲೋ, ಯಾವ DNA ಎಲ್ಲದೂ ಹೊರಗೆ ಹಾಕುವಂತ ಒಂದು ನಮ್ಮಲ್ಲಿ FSL ರಿಪೋರ್ಟ್ ಅಷ್ಟೊಂದು ಚೆನ್ನಾಗಿ ಬರ್ತದೆ. ಅಂತ ಒಂದು ತನಿಖೆ ನಡೆಸೋದಕ್ಕೂ ಪೂಜ್ಯರಾದ ವೀರೇಂದ್ರ ಹೆಗ್ಗಡೆ ಅವರು ಅಡ್ಡ ಬರಲಿಲ್ಲ. ಪೂಜ್ಯರಾದ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ದಾರೆ ಯಾರೇ ತಪ್ಪು ಮಾಡಲಿ ಅದಕ್ಕೆ ಶಿಕ್ಷೆ ಆಗ್ಲೇಬೇಕು ಅಂತ. ಯಾಕಂದ್ರೆ ಅವ್ರು ಯಾವತ್ತೂ ನ್ಯಾಯಸ್ಥಾನದಲ್ಲಿ ನಿಂತಂತವ್ರು, ಇಡೀ ಧರ್ಮಸ್ಥಳ ನ್ಯಾಯಸ್ಥಾನದಲ್ಲಿ ನಿಂತಂತದ್ದು. ಅಣ್ಣಪ್ಪ ಸ್ವಾಮಿ ಹತ್ರ ನಾವೆಲ್ಲರೂ ಹೋಗೋದು ನ್ಯಾಯಕ್ಕಾಗಿ ಹೋಗುವಂತದ್ದು, ಇದು ನಾವು ನೋಡ್ಕೊಂತ ಬಂದಂತದ್ದು. ಅಂತದ್ರಲ್ಲಿ ಈ ರೀತಿ ಏಕಾಏಕಿ ನಮ್ಮ ಒಂದು ಸೂಕ್ಷ್ಮತೆಗೆ, ನಮ್ಮ ಧರ್ಮದ ಸೂಕ್ಷ್ಮತೆ ಬಗ್ಗೆ ಮಾತಾಡ್ತಾರಲ್ಲ, ಇದು ಯಾವ ನ್ಯಾಯ, ಯಾವ ರೀತಿ ಇಲ್ಲಿ ನಡೀತಾ ಇದೆ?